ಕೆಲವು ಹುಡುಗರು ವಿಡಿಯೋ ಮಾಡೋಕೆ ಅಂತ ಎಷ್ಟೋ ವರ್ಷಗಳಿಂದ ಮುಚ್ಚಿದ್ದ ಒಂದು ಹಳೆ ಬಂಗ್ಲೆಗೆ ಹೋಗ್ತಾರೆ. ಅಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಒಬ್ಬ ಅಘೋರಿ ಕಪ್ಪು ಜಾದು ಮೂಲಕ ಪಂಚತತ್ವಗಳ ಶಕ್ತಿನ ಪಡಿಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಆದ್ರೆ ಅವನ್ ಮಾಡಿದ ಒಂದು ಚಿಕ್ಕ ತಪ್ಪಿನಿಂದ ಅವನಲ್ಲೇ ಸತ್ತು ಹೋಗ್ತಾನೆ. ಅವಾಗಿನಿಂದ ಬಂಗ್ಲೆ ಒಂದು ಪಾಳು ಬಿದ್ದ ಮನೆ ತರ ಆಗೋಗಿತ್ತು. ಅಲ್ಲಿಗೆ ಹೋಗೋಕೆ ಜನರಿಗೂ ಕೂಡ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ಆದ್ರೂ ಕೂಡ ಈ ಹುಡುಗರು ತಮ್ಮ ವಿಡಿಯೋ ಮೂಲಕ ಆ ಬಂಗಲೆಯ ರಹಸ್ಯನ ಪ್ರಪಂಚದ ಮುಂದೆ ತರಬೇಕು ಅಂತ ಅನ್ಕೊಂಡಿದ್ರು. ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಅವರ ಮುಂದೆ ಒಂದು ಮಿಗೂಢವಾದ ಪುಸ್ತಕ ಪ್ರತ್ಯಕ್ಷ ಆಗುತ್ತೆ. ಅದರಲ್ಲಿ ಎಷ್ಟೋ ತಂತ್ರವಿದ್ಯೆಗಳನ್ನ ಕಲಿಯೋ ಶಕ್ತಿ ಇತ್ತು. ಹಿಂದೆ ಇದ್ದ ಆ ಅಘೋರಿ ಪಂಚತತ್ವಗಳ ಶಕ್ತಿಯಿಂದ ಈ ಪುಸ್ತಕನ ಸೃಷ್ಟಿ ಮಾಡಿದ್ದ. ಅವನು ಈ ಪುಸ್ತಕನ ತನ್ನ ನೆಚ್ಚಿನ ಸೇವಕನಿಗೆ ಒಪ್ಸಿದ್ದ. ಆದ್ರೆ ಅವನ ಚಿಕ್ಕ ತಪ್ಪಿನಿಂದ ಅವನು ಪ್ರಾಣ ಬಿಡಬೇಕಾಯ್ತು. ಇವಾಗ ಈ ಹುಡುಗರು ಆ ಪುಸ್ತಕನ ತಮ್ಮ ಮನೆಗೆ ತಗೊಂಡು ಬಂದು ಅದನ್ನ ಓದೋಕೆ ಟ್ರೈ ಮಾಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಏನು ಬರ್ದಿತ್ತು ಅಂದ್ರೆ, ಒಂದು ಹಸುವಿಗೆ ದಿವ್ಯ ಯುಗದ ದರ್ಶನ ಮಾಡಿಸಿದ್ರೆ ಬೆಕ್ಕಿನ ಕಣ್ಣಿನಲ್ಲಿ ಕಣ್ಣೀರ್ ಬರುತ್ತೆ. ಆ ಕಣ್ಣೀರನ್ನ ಮುಖಕ್ಕೆ ಸವರ್ಕೊಂಡ್ರೆ ಸಾಕ್ಷಾತ್ ದೇವಿಯ ಉಪಸ್ಥಿತಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಆ ದೇವಿ ನಿಮ್ಮ ಒಂದೇ ಒಂದು ಆಸೆಯನ್ನ ಈಡೇರಿಸ್ತಾಳೆ ಅಂತ ಬರ್ದಿತ್ತು. ಈ ರಹಸ್ಯ ಗೊತ್ತಾದ ತಕ್ಷಣ ಆ ಎಲ್ಲಾ ಫ್ರೆಂಡ್ಸ್ ತಮ್ಮ ಆಸೆಯನ್ನ ಈಡೇರಿಸಿಕೊಳ್ಳೋಕೆ ಅಂತ ಒಂದು ಹಳೆಯ ದೇವಸ್ಥಾನದ ಕಡೆ ಹೊರಡ್ತಾರೆ. ಮುಂದೆ ಏನಾಗುತ್ತೆ, ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗಲೇ ಕಮೆಂಟ್ ಮಾಡಿ.